ಆಚಾರ್ಯರೇ, ಆ, ನಿಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಅರ್ಥವಾಗಿದೆ. ಆ, ಕಾಶಿ ದೇಶದ ಓರ್ವ ಸಾಮಾನ್ಯ ಹೆಣ್ಣು ಹಸ್ತಿನೆಯ ಧರ್ಮಸಿಂಹಾಸನದ ಮುಂದೆ ನಿಂತು ಹ್ಮ್, ಈ ರೀತಿ ಮಾತಾಡುವುದಕ್ಕೆ ನೀವು ಅವಕಾಶ ಕೊಟ್ಟಿರಲ್ಲ, ಆ, ಇದು ವಿಶೇಷ. ಹ್ಮ್, ನಿಮಗೆ ಕಾಶಿ ದೇಶವು ಒಂದೇ, ಇನ್ನೊಂದು ದೇಶವು ಒಂದೇ. ಯಾವ ದೇಶವಾದರೆ ಏನು? ಹಸ್ತಿನೆಯ ಮುಂದೆ ನಾವು ಇಷ್ಟು ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ನಿಂತು ಮಾತಾಡುತ್ತಿದ್ರೆ ನೀವು ಆಜ್ಞಾಪಿಸಬಹುದಿತ್ತು, ಆ, ಈ ಹೆಣ್ಮಗಳನ್ನು ಕಾರಾಗೃಹಕ್ಕೆ ಹಾಕಿತ್ತು. ಅಷ್ಟು ಸಾಮರ್ಥ್ಯ ಉಂಟು ನಿಮಗೆ. ಆ, ಯಾಕಂದ್ರೆ ಸಿಂಹಾಸನದ ಎದುರು ಸಿಂಹಾಸನಕ್ಕೆ ವಿರುದ್ಧವಾಗಿ ನಾವು ಮಾತಾಡಿದರೆ ಆ, ಶಿಕ್ಷಿಸುವಂಥ ರಕ್ಷಿಸುವಂಥ ಹೊಣೆ ಧರ್ಮಸಿಂಹಾಸದ ರಕ್ಷಕನಾದಂಥ ತಮಗಿದೆ. ಆ, ಆದರೆ ತಾವು ಹಾಗೆ ಮಾಡಲಿಲ್ಲ. ಹ್ಮ್, ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಂದೆಗೆ ಮದುವೆ ಮಾಡಿದವರು ನೀವು. ಹ್ಮ್, ಅಪ್ಪನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹ್ಮ್, ಅಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮೊದಲೇ ತಿಳಿದುಕೊಂಡು ಆ, ವಿವಾಹ ಸಂಕಲ್ಪರಾಗಿ ನೀವು ದೇವವ್ರತನಾದಂತಹ ನೀವು ಭೀಷ್ಮರಾದದ್ದು, ನಿಮ್ಮ ವ್ಯಕ್ತಿತ್ವದಿಂದ ಭೀಷ್ಮಾಚಾರ್ಯರಾದದ್ದು. ಆ, ಆಚಾರ್ಯರೇ, ಏನು? ಎಷ್ಟೋ ಸಲ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ಸತ್ಯವಲ್ವಲ್ಲ. ಆ, ಯಾವುದೇ ಒಂದು ಘಟನೆ ಆಗಬೇಕಿದ್ರೆ ಆ ಘಟನೆಯ ಹಿಂದೆ ಹ್ಮ್, ವೈಯಕ್ತಿಕವಾದಂಥ ಒಂದು ಪ್ರವೇಶವೋ ವೈಯಕ್ತಿಕವಾದಂಥ ನಿಲುವುಗಳು ಇದ್ದೇ ಇರ್ತದೆ. ಹ್ಮ್, ಪರಾಕ್ರಮವೇ ಪಣ ಎಂಬ ನೆಲೆಯಲ್ಲಿ ನಮ್ಮ ಮೂವರಿಗೂ ಸ್ವಯಂವರ ನಿಶ್ಚಯವಾಯಿತು. ಆ, ಹಾಗೆ ನಿಶ್ಚಯವಾದಾಗ ನಮ್ಮಪ್ಪ ನಮ್ಮಲ್ಲಿ ಏನೂ ಕೇಳಲಿಲ್ಲ. ಹ್ಮ್, ನಮ್ಮ ಮೂವರಿಗೂ ಕೂಡ ಮಾನಸಿಕವಾಗಿ ಅದೊಂದು ನೋವೇ ಇತ್ತು. ಹ್ಮ್, ಯಾವ ಬಡವರ ಮನೆ ಇರಲಿ ಶ್ರೀಮಂತರ ಮನೆ ಇರಲಿ, ಹ್ಮ್, ವಿವಾಹ ಮಾಡುವ ಹೊತ್ತಿಗೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ಹ್ಮ್, ತಂದೆ ತಾಯಿಗಳ ಕರ್ತವ್ಯ ತಾನೇ. ಹಾ, ಒಂದು ವೇಳೆ ಗೊತ್ತಿದ್ರೂ ಕೂಡ ಇಂಥ ವಿವಾಹಕ್ಕೆ ತನ್ನ ಮಗಳ ಆಂತರ್ಯ ಏನಿದೆ, ಅವಳ ಮನಸ್ಸು ಹೇಗಿದೆ ತಿಳಿದುಕೊಳ್ಳುವ ತೋರಿಕೆಗಾದರೂ ಕೂಡ. ಆ, ಆದರೆ ನಮ್ಮಲ್ಲಿ ಏನಾಯಿತು, ಪರಾಕ್ರಮವೇ ಪಣ ಎಂಬ ನೆಲೆಯಲ್ಲಿ ಹ್ಮ್, ನಮ್ಮಲ್ಲಿ ಯಾರಲ್ಲೂ ಕೇಳಲಿಲ್ಲ. ಎಲ್ಲ ನಿಶ್ಚಯ ಆಯಿತು. ಹ್ಮ್, ನಾಳೆಯಿಂದ ಪರಾಕ್ರಮಶಾಲಿಗಳೆಲ್ಲ ಬರ್ತಾರೆ, ಯುದ್ಧವಾಗ್ತದೆ, ರಕ್ತಪಾತವಾಗ್ತದೆ, ಎಲ್ಲರನ್ನೂ ಗೆಲ್ಲಿದವನನ್ನು ನಾವು ವಿವಾಹವಾಗಬೇಕು. ಹ್ಮ್, ಛೇ, ಹೀಗೂ ಉಂಟಾ? ಹ್ಮ್, ಈಗ ಹೆಣ್ಣು ಬಯಸುವುದು ತನಗೆ ಪೂರಕವಾಗಿ ಒದಗಬಹುದಾದಂಥ ಗಂಡನನ್ನು ಅಲ್ವೇ? ಹ್ಮ್, ಆದರೆ ನಾಳೆ ಎಲ್ಲರನ್ನೂ ಗೆಲ್ಲಿದವನು ತನಗೆ ಪೂರಕವಾದಂಥ ಗಂಡನಾಗ್ತಾನೆ ಹ್ಮ್, ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಎಲ್ಲವನ್ನು ಗೆಲ್ಲಿದವನು ತಾನೆ. ಪರಾಕ್ರಮವೇ ಪಣ ಅಲ್ವಾ? ಹ್ಮ್, ಪರಾಕ್ರಮದ ಮುಂದೆ ವೈಯಕ್ತಿಕವಾದಂಥ ಯಾವ ಸಂಸ್ಕಾರಗಳು ಕೆಳಗೆ ಬೀಳ್ತದೆ ಅದು. ಹ್ಮ್, ಅಪ್ಪ ಒಂದು ಮಾತು ಕೇಳ್ಬೋದಿತ್ತಲ್ಲ ಅಂತ ಒಂದು ರೀತಿಯ ಮಾನಸಿಕವಾದಂಥ ಕ್ಲೇಶದಿಂದ ಆ, ಹೇಗೂ ನಾಳೆ ನಾವು ಇನ್ನೊಂದು ಮನೆಯನ್ನು ಸೇರುವವರು. ಹ್ಮ್, ಕಾಶಿಯ ಸಂಪರ್ಕ ನಮಗೆ ಇಂದಿನ ಸಂಜೆ ಕೊನೆಯದು ಅಂತ ಗ್ರಹಿಸಿಕೊಂಡು ಆ, ಒಂದು ರೀತಿಯ ಮನಸಂತೋಷಕ್ಕಾಗಿ ಹ್ಮ್, ಗೊಂದಲದ ಗೂಡಾಗಿದ್ದಂಥ ಮನಸ್ಸನ್ನು ತಿಳಿಯಾಗುವುದಕ್ಕಾಗಿ ಹ್ಮ್, ಸಖಿಯರ ಜೊತೆಯಲ್ಲಿ ಗಂಗಾ ತೀರದಲ್ಲಿ ನಾನು ವಿವರಿಸಲಿಕ್ಕೆ ಹೋಗಿದ್ದೆ. ವಿಹಾರಕ್ಕಾಗಿ. ಹೌದು. ಹ್ಮ್, ಜಲಕೇಳಿಯನ್ನು ಆಡಿದೆವು, ಹೂವನ್ನು ಕೊಯ್ದೆವು, ದಂಡೆ ಮಾಡಿದೆವು, ಮುಡಿದುಕೊಂಡೆವು. ಹ್ಮ್, ಆದರೂ ಕೂಡ ಮನಸ್ಸಿನ ಒಳಗೆ ಇದೊಂದು ಚುಚ್ಚುತ್ತಾ ಇತ್ತು ನನ್ನನ್ನು. ಹ್ಮ್, ನಾಳೆ ದಿವಸ ನಾವು ಅನ್ಯರ ಸೊತ್ತು, ಹ್ಮ್, ನಮಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪೂರಕವಾದಂಥ ಈ ಕಾಶಿಯ ನೆಲ ಇಂದು ನಮಗೆ ಕೊನೆಯದ್ದು. ಹ್ಮ್, ಗಂಗಾ ಭವಾನಿಯ ಸಾನ್ನಿಧ್ಯ ಇಂದೇ ಕೊನೆಯದ್ದು. ಹ್ಮ್, ಇಷ್ಟೆಲ್ಲ ವಿಷಾದಗಳಿದ್ರೂ ಕೂಡ ಅಪ್ಪ ನಮ್ಮಲ್ಲಿ ಹೇಳಬೇಕಿತ್ತು, ಒಂದು ಮಾತು ಹೇಳಬೇಕಿತ್ತು. ಯಾಕೆ ಹೇಳಲಿಲ್ಲ? ಇದು ಕೊರಗುತ್ತಾಯಿತು ನನಗೆ. ಹಾಗೆ ಸಖಿಯನ್ನೆಲ್ಲ ಕಳಿಸಿದೆ. ಒಂದು ರಿಕ್ಷಾದ ಕೆಳಗೆ ಸುಮ್ಮನೆ ಕುಳಿತಿದ್ದೆ ಅಷ್ಟೇ. ನಾನು ಯೋಚನೆಗಳಿಗೆ ಹಾದಿ ಸಿಕ್ಕದಾದಾಗ, ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಆಗುವಂಥ ಸ್ಥಿತಿಯನ್ನು ನನ್ನನ್ನು ಅದು ಬಾಧಿಸಿತ್ತು. ಅದು ಯಾರಲ್ಲಿ ಹೇಳೋಣ? ಮದುಮಗಳಲ್ವಾ, ಸ್ವರ ಏರಿ ಮಾತನಾಡಿಸಬಾರದು. ನಮ್ಮ ಕೆಲವು ಮನೆಯ ಕಟ್ಟುಪಾಡುಗಳೇ ಒಂದು ಹೆಣ್ಣಿಗೆ ನಿರ್ಬಂಧಿತವಾದಂಥ ವಿಚಾರಗಳಾಗ್ತದೆ. ಮದುವೆ ಹೆಣ್ಣು ಪ್ರಶ್ನಿಸಬಾರ್ದಪ್ಪ, ಪ್ರಶ್ನಿಸಿದರೆ ಅಪವಾದ, ಅದು ಅವಮಾನ. ಹೀಗೆಲ್ಲ ಮಾತಾಡುವ ಸಮಾಜದಲ್ಲಿ ಧ್ವನಿ ಏರಿಸಲಾಗದೆ, ನನ್ನ ಧ್ವನಿಯನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕಾಗದೆ ಚಡಪಡಿಸ್ತಾ ಇದೆ. ಬಹುಶಃ ನನ್ನ ತಂಗಿಯಂದ್ರಿಗೂ ಅದೇ ಸ್ಥಿತಿ ಇರಬಹುದೇ ಏನು. ಹಾಗೆ ಮನಕ್ಲೇಶದಿಂದ ಉತ್ತರ ಸಿಗದೇ ಇದ್ದಾಗ ಅಲ್ಲೊಬ್ಬನ ಪ್ರವೇಶವಾಯಿತು.
ಎಲ್ಲಿ ವಿಹಾರಕ್ಕಾಗಿ ವಿಹಾರಕ್ಕೆ ಹೋದಲ್ಲಿ. ಆ ಬ್ರಹ್ಮದತ್ತ ಅಂತ ಅವನ ಹೆಸರು. ಆ ಸಾಲ್ವ ದೇಶದವನು. ಹ್ಮ್ ಸಾಲ್ವ ಅಂತ ಪರೋಕ್ಷವಾಗಿ ಅವನನ್ನು ಬಹುಶಃ ಅಡ್ಡ ಹೆಸರಿನಿಂದ ಕರೀತಾ ಇರ್ಬೋದು. ಹ್ಮ್ ದೂರದಿಂದ ನನ್ನನ್ನು ನೋಡಿದ, ಹ್ಮ್ ನಾನು ನೋಡಿದೆ. ಹ್ಮ್ ಎರಡು ಕಣ್ಣುಗಳು ಒಂದಾದವು, ಹ್ಮ್ ಎರಡೂ ಮನಸ್ಸುಗಳು ಮಾತನಾಡಿದವು. ಓಹೋ. ಹತ್ತಿರ ಹತ್ತಿರ ಸೇರಿಕೊಂಡೆವು. ಆ ಅಂತರದಲ್ಲಿ ಹ್ಮ್ ನಾಳೆ ನನ್ನ ತಂದೆ ಯಾವ ಪರಾಕ್ರಮಶಾಲಿಗಳಿಗೆ ನನ್ನ ತಂಗಿಯಂದ್ರನ್ನು ಕೊಡಲಿ, ಆ ನಾನು ಮಾತ್ರ ನಿನ್ನನ್ನೇ ವಿವಾಹವಾಗುವುದು ಅಂತ ಹೇಳಿಬಿಟ್ಟೆ ಅಲ್ಲಿ ನಾನು. ಹೌದೇ? ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆ ಆ ಗಳಿಗೆಯಲ್ಲಿ ಬಂದಂಥ ಮಾತು ನನ್ನದು. ಹ್ಮ್ ಅವನು ಹಾಗೇ ಸ್ಪಂದಿಸಿದ. ಆ ಆದರೆ ಅವನ ಒಳ್ಳೆತನವನ್ನು ನಾನು ಗಮನಿಸಿದ್ದು, ಹ್ಮ್ ಒಂದು ಗಂಡು ಒಂದು ಹೆಣ್ಣು ಸಿಕ್ಕಾಗ ಹ್ಮ್ ಒಂದು ಗಂಡು ಯಾವ ರೀತಿಯ ವರ್ತನೆಯನ್ನು ಮಾಡಬಹುದು, ಹ್ಮ್ ಯಾವ ರೀತಿಯ ತನ್ನ ವಿಕಾರಗಳಿಗೆ ಆಕಾರವನ್ನು ಕೊಡಬಹುದು, ಇದು ಯಾವುದನ್ನು ತೋರ್ಪಡಿಸದೆ ಸಜ್ಜನಿಕೆಯೇ ಮೂರ್ತಿವೆತ್ತು ನಿಂತಂತೆ. ಹ್ಮ್ ಆಗಲಿ, ಆಗ ನಡೆದ ನಾಳೆ ಅಲ್ವೋ ವಿವಾಹ ಅಲ್ವೋ, ನಾಳೆ ಸ್ವಯಂವರಕ್ಕೆ ಬಾ, ಆ ಅಪ್ಪನ ಪಣ ಏನಿದೆಯೋ ಹ್ಮ್ ಆ ಪಣವನ್ನು ಈಡೇರಿಸಬೇಕಾದ್ದು ನಿನ್ನ ಕರ್ತವ್ಯ. ಹ್ಮ್ ಎಲ್ಲರನ್ನು ಸೋಲಿಸಿದವ ನನಗೆ ಧೈರ್ಯ ಇತ್ತು. ಯಾಕಂದ್ರೆ ಅವನು ನಿಂತ ನಿಲುವು ಕೆಲವು ಸಲ ಕಣ್ಣಿಗೆ ಕಂಡದ್ದು ಸತ್ಯ ಅಲ್ಲ, ಗೊತ್ತಿದೆ ನನಗೆ. ಆದರೆ ಇವ ಕಂಡಾಗ ಎಲ್ಲರನ್ನು ಸೋಲಿಸಿಯಾನು ಹೇಳುವಂಥ ಒಂದು ಭರವಸೆ ಇತ್ತು ನನಗೆ. ಹಾಗೆ ಅರಮನೆಗೆ ಬಂದೆ. ಅರಮನೆಗೆ ಬಂದ ಮೇಲಿನ ಮತ್ತಿನ ವಿದ್ಯಮಾನಗಳಿಗೆಲ್ಲ ತಾವು ಸಾಕ್ಷಿಗಳಾಗಿದ್ದೀರಿ.